ಕನ್ನಂಬಾಡಿಯ ಓಡಲಿಗೆ ಕನ್ನ ಹಾಕಿದ್ದಾರೆ ಯಾರು ಪ್ರಭಾವಿಗಳು. ಸಾಕಷ್ಟು ಕಾಲದಿಂದ ಇದು ನಡೀತಾನೆ ಇದೆ. ಅಕ್ರಮವಾಗಿ KRS ಡ್ಯಾಮ್ಗೆ ಮೋಟರ್ ಡ್ಯಾಮ್ಗೆ ಮೋಟಾರ್ ಅಳವಡಿಕೆ ಬೇರೆ ಎಲ್ಲೋ ಅಲ್ಲ, KRS ಡ್ಯಾಮ್ಗೆ ಡೈರೆಕ್ಟ್ ಆಗಿ ಮೋಟಾರ್ ಅಳವಡಿಸಿ ಫಾರ್ಮ್ ಹೌಸ್ಗೆ ನೀರು ಸರಬರಾಜು. ಇಡೀ ಕರ್ನಾಟಕಕ್ಕೆ ನೀರು ಕೊಡೋದಕ್ಕೆ ಅಂತ ಒಡೆಯರ್ಗಳು ಮತ್ತು ನಮ್ಮ ವಿಶ್ವೇಶ್ವರಯ್ಯನವರು ಸೇರಿ ಕಟ್ಟಿದಂತಹ ಕನ್ನಂಬಾಡಿ ಕಟ್ಟೆಗೆ ಆ ಡ್ಯಾಮ್ಗೆನೆ ಇವರು ಮೋಟರ್ ಅಳವಡಿಸಿ ಫಾರ್ಮ್ ಹೌಸ್ಗೆ ಅಣೆಕಟ್ಟೆಯಿಂದಾನೇ ನೀರು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಭದ್ರತಾ ದೃಷ್ಟಿಯಿಂದ ಎಷ್ಟು ಡೇಂಜರಸ್ ನೋಡಿ ಇದು. KRS ಡ್ಯಾಮ್ಗೆ ಹಿನ್ನೀರಿಗೆ ಹೊಂದಿಕೊಂಡಂತೆ ಇವ್ರದ್ದೊಂದು ಫಾರ್ಮ್ ಹೌಸ್ ಇದೆಯಂತೆ, ಅದಕ್ಕೆ 300 ಮೀಟರ್ ಪೈಪ್ ಅಳವಡಿಸಿಕೊಂಡು ಡ್ಯಾಮ್ ನೀರಿಗೆ ಕನ್ನ ಹಾಕಿದ್ದಾರೆ ಅಂತ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ಗೆ ಈ ಒಂದು ಅಲ್ಲಿ ಆ ಜಾಗದಲ್ಲಿ ಈ ಘಟನೆ ನಡೆದಿದೆ. ಭದ್ರತಾ ಪಡೆ ಇದೆ ಅಲ್ಲಿ. ಕಾವೇರಿ ನೀರಾವರಿ ನಿಯಮದ ಸರ್ಪಗಾವಲು ಇರುತ್ತೆ. ಅದೆಲ್ಲದ್ರ ಕಣ್ಣು ತಪ್ಪಿಸಿ ಇವರು ಡ್ಯಾಮ್ಗೆ ಈ ರೀತಿ ಸೂರ್ಯಂಗೆ ಟಾರ್ಚ್ ಬಿಡೋರು. ಅಲ್ಲ ಮೇಡಮ್, ಈಗ ಕೆಲವು ಜಾಗಗಳಲ್ಲಿ ಏನಿರುತ್ತೆ ಅಂದ್ರೆ ನದಿ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿಂದ ಕೂಡ ಹಾಕುವಂಗಿಲ್ಲ, ಅಲ್ಲಿ ಯಾರು ಬರೋದಿಲ್ಲ. ಇದು ಡ್ಯಾಮ್ಗೆ ಹೌದು ಅವು ಅಂಡ್ ಸಚ್ ಅ ಥ್ರೆಟ್ ಟು ಸೆಕ್ಯೂರಿಟಿ ಇದು. ಆ್ಯಂಡ್ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಷಣ ರಿಪಬ್ಲಿಕ್ ಕನ್ನಡದ ರಿಪೋರ್ಟರ್ ಸಮೇತ ಈಗ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ. ಇದೆಲ್ಲ ಏನ್ರಿ, ಏನು ನೀವೊಂದು ಅಲ್ಲಿ ಒಂದು 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 ರೀತಿಯಲ್ಲಿ ಅಲ್ಲಿ ಏನು ಓಡಾಡುವಾಗಾದ್ರೂ ಕಾಣಲ್ವಾ ಇದನ್ನು? ಅವನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೇನಂತೆ? ಇದಕ್ಕೆ ಅಲೋ ಮಾಡಿರೋ ಅಧಿಕಾರಿ ಯಾರು ಬಿದ್ದಿಲ್ವಾ ಅದು? ನೀವೇನ್ರಿ ಒಳ್ಳೆ ನಾವು ಮತ್ತೆ ಉಳಿದವ್ರಿಗೆ ಹೇಳ್ತಾ ಇರ್ತೀವಿ, ಪಾಕಿಸ್ತಾನ ಒಳನುಸುಳುಕೋರು, ಭಯೋತ್ಪಾದಕರು. ನೀವು ಆಂತರಿಕ ಭಯೋತ್ಪಾದಕರು ನೀವೆಲ್ಲ. ಎಸ್, ಇಂಥದ್ದೊಂದು 1000 ಆಗಕ್ಕೆ ಬಿಟ್ಬಿಡ್ತಾರೆ. ಅದು ಹೆಂಗೆ ವಾಯವ್ರು ಯಾರು ನೋಡದೇ ಇರ್ತಾರೆ? ಇದು ದಾರ್ಷ್ಟ್ಯ ಅಲ್ವಾ? ಇದು ಅಹಂಕಾರ ಅಲ್ವಾ? ಏನಾಗತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಯಾರು ಅಧಿಕಾರಿ ಸಂಬಂಧಪಟ್ಟವ್ರು ಯಾರು ರಿಪೋರ್ಟ್ ಇದ್ದಾರಾ? ಅಲ್ಲಿ ಹೋಗೋದಕ್ಕೆ ಓಡಾಡೋದಕ್ಕೆ ಬಿಡೋದಿಲ್ಲ. ಎಷ್ಟು ದೊಡ್ಡ ಯಾರು ಒಂದು ರಿಪೋರ್ಟ್ಗೆ ಹೋಗ್ತೀನಿ ಅಂತಂದ್ರೆ, ಈಗ ನಮ್ಮ ರಿಪೋರ್ಟರ್ ಹೋದ್ರು ಅಲ್ಲೇನು ಹತ್ರ ಹೋಗೋಕ್ಕಾಗಲ್ಲ, ಅಲ್ಲಿ ಸೆಕ್ಯೂರಿಟಿ ಹಂಗಿರುತ್ತೆ. ಎಸ್, ನಮ್ಮ ಆನಂದ್ ಏನಿದು ಹೆಂಗ್ ಸಾಧ್ಯ ಆಯ್ತು? ಇಲ್ಲಿ ತನಕ ಹಂಗೆ ಕಾದು ಕೂತಿದಾರಾ? ಉಳಿದಕ್ಕೆಲ್ಲ ಓಡ್ಕೊಂಬಂದ್ರು ಪ್ರತಿಯೊಂದಕ್ಕೂ ಕೂಡ. ಇದಕ್ಕೆ ಯಾರು ಓಡ್ಕೊಂಬಂದಿಲ್ವಾ? ಒಡಲಿಗೆ ಕಣ್ಣು ಹಾಕ್ತಾ ಇದ್ದಾರೆ ಅಂತ ಹೇಳಿ ಯಾವ ಇಂಜಿನಿಯರ್ ಇದಕ್ಕೆ ಅವಕಾಶ ಕೊಟ್ಟ? ಆ ಇಂಜಿನಿಯರ್ ಇನ್ನೂ ಕೂಡ ಆ ಅಧಿಕಾರದಲ್ಲಿ ಇದ್ದಾನ? ಯಾಕೆ ಅಂತ ಅಧಿಕಾರಿಗಳನ್ನು ಕಿತ್ತು ಬಿಸಾಕಬಾರ್ದು? ಯಾರು ರಾಜಕಾರಣಿನ, ಯಾರ ಮನೆಯ ಪ್ರಭಾವಿಗಳಿಗೆ ಯಾಕೆ ಬರ್ಕೊಂಡ್ಬಿಡ್ಲಿ ಇವರು? ಅದರಲ್ಲಿ KRS ಹೆಸರಲ್ಲಿ ನಿಮ್ಮ ಹೆಸರನ್ನು ಬರ್ಕೊಂಡ್ಬಿಡ್ಲಿ. ಏನಂತೆ, ಎಲ್ಲಿದ್ದೀರಿ ಈಗ ಆನಂದ್? ಯಾರಾದರೂ ಬಂದಿದ್ದಾರಾ ಇಲ್ಲಿ ತನಕ? ಬಂದಿಲ್ಲ ಅಂತಂದ್ರೆ ಬರೋ ತನಕ ಬಿಡಬೇಡಿ. ಎಸ್ ಪ್ಲೀಸ್. ಜಯಪ್ರಕಾಶ್ ಶೆಟ್ಟಿ, ಈ ಕ್ಷಣದವರೆಗೂ ಕೂಡ ಯಾರು ಬ್ಯಾಕ್ ವಾಟರ್ಗೆ ಬಂದಿಲ್ಲ. ಈಗೇನು ಬ್ಯಾಕ್ ವಾಟರ್ ಸುತ್ತ ಸಾಕಷ್ಟು ಫಾರ್ಮ್ ಹೌಸ್ಗಳಿದೆ. ನಿಮಗೆ ದೃಶ್ಯದಲ್ಲಿ ಫಾರ್ಮ್ ಹೌಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಗಮನಿಸ್ಬೋದು, ಇಲ್ಲೊಂದು ಕೂಡ ಫಾರ್ಮ್ ಹೌಸ್ ಇರುವಂಥದ್ದು. ಇದು ಕೂಡ ಪ್ರಭಾವಿ ಪೊಲೀಸ್ ಆಫೀಸರ್ದು ಅಂತ ನಮಗೆ ತಿಳಿದು ಬಂದಿರುವಂಥದ್ದು. ಕೆಲವರು ಅವ್ರದ್ದೇ ಹೆಸರಲ್ಲಿ ಫಾರ್ಮ್ ಹೌಸ್ಗಳನ್ನು ಮಾಡ್ಕೊಂಡಿದ್ರೆ, ಮತ್ತೆ ಕೆಲವರು ಬೇನಾಮಿ ಹೆಸರಲ್ಲಿ ಫಾರ್ಮ್ ಹೌಸ್ಗಳನ್ನು ಮಾಡಿದ್ದಾರೆ. ಇಲ್ಲಿರುವಂಥವ್ರು ಅದರಲ್ಲೂ ಕೂಡ KRS ಹಿನ್ನೀರಿಗೆ ಹೊಂದ್ಕೊಂಡಿರುವಂಥ ಫಾರ್ಮ್ ಹೌಸ್ ಯಾರ್ದು ಕೂಡ ಸಣ್ಣ ಪುಟ್ಟ ರೈತರದ್ದು ಅಥವಾ ಸ್ಥಳೀಯ ರೈತರದ್ದಲ್ಲ, ಎಲ್ಲರೂ ಕೂಡ ಪ್ರಭಾವಿಗಳದೆ. ಒಂದು ಕಡೆ IAS ಆಫೀಸರ್ ಅಥವಾ IPS ಆಫೀಸರ್ ಅಥವಾ ಏನು ಪೊಲೀಸ್ ಆಫೀಸರ್ ಸೇರಿದಂತೆ ಸಾಕಷ್ಟು ಪ್ರಭಾವಿಗಳು ಈ ಭಾಗದಲ್ಲಿ ಸಾಕಷ್ಟು ಫಾರ್ಮ್ ಹೌಸ್ಗಳನ್ನು ಮಾಡಿದ್ದಾರೆ. ಒಂದು ಕಡೆ ಒಂದಷ್ಟು ಸಣ್ಣ ಪ್ರಮಾಣದ ಜಮೀನನ್ನು ತೆಗೆದುಕೊಳ್ಳುವಂಥದ್ದು, ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ಕನ್ನಂಬಾಡಿ ಒಡಲಿಗೂ ಕೂಡ ಕನ್ನ ಆಗ್ತಾ ಇರುವಂಥದ್ದು. ಇಲ್ಲೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ರೀತಿ ಪೈಪ್ಲೈನ್ಗಳನ್ನು ಅಳವಡಿಸ್ಕೊಂಡು ನೀರನ್ನು ಕದ್ದು ತಮ್ಮ ಜಮೀನುಗಳಿಗೆ ಸಾಗಿಸ್ತಾ ಇದ್ದಾರೆ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನ್ನೋಗಿಲ್ಲ, ಯಾಕೆಂದರೆ ಸಾಕಷ್ಟು ದಿನಗಳಿಂದ ಈ ರೀತಿ ಏನು ಜಮೀನಿಗೆ ನೀರನ್ನು ಪೂರೈಕೆ ಮಾಡ್ಕೊಳ್ತಾ ಇರುವಂಥದ್ದು. ಸುಮಾರು 200ರಿಂದ 300 ಮೀಟರ್ ಪೈಪನ್ನು ಅಳವಡಿಸಿರುವಂಥದ್ದು. ಜೊತೆಗೆ ಮೋಟ್ರನ್ನು ಅಳವಡಿಸಿ ರಾಜೋರೋಷವಾಗಿ ನೀರನ್ನು ಹಗಲಲ್ಲೇ ಕಳ್ತನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ಸಾಕಷ್ಟು ಪ್ರದೇಶಗಳಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಯಾರ ಪೊಲೀಸು ಆನಂದ್, ನೀರಿನ ಪ್ರಶ್ನೆ ಸೆಕೆಂಡ್ರಿ. ಯಾರವನು ಪೊಲೀಸು? ಅವನು ಪೊಲೀಸಾ, ಕಳ್ಳ ಪೊಲೀಸಾ? ಯಾರು ಪ್ರಭಾವಿಗಳು? ಫೋಟೋ ಬೇಕು ನನಗೆ, ಬೇಕು ಫೋಟೋ. ಆ್ಯಂಡ್ MB ಪಾಟೀಲ್ರೇ, ಬೃಹತ್ ನೀರಾವರಿ ಸಚಿವರು, ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಇಲ್ಲಿ ನಾವು ವಾಟರ್ ಮಾಫಿಯಾದ ಸ್ಟೋರಿ ಮಾಡ್ತಾ ಇದ್ದೀವಿ. 150 ರೂಪಾಯಿಗೆ ಸಿಗುವಂಥ ನೀರನ್ನು 2500 ರೂಪಾಯಿಗೆ. ಇಲ್ಲಿ ಯಾರು ಈ ದಾಸ್ಯಗಳು? ಯಾರಿಗೆ ಕಳ್ಳರು? ನೀರು ಕಳ್ಳರು? ಯಾವ ಪೊಲೀಸ್ ಆದ್ರೆ ಏನಂತೆ? ಕಿತ್ತು ಬಿಸಾಕಿರ ಅವನನ್ನು. ಯಾವ ದರ್ಪ ಇದು?
ಇಲ್ಲಿಗೆ ಯಾರು ಬರೋಕ್ಕಾಗಿಲ್ವಾ? ಆ ಪೊಲೀಸ್ ಯಾರ್ದು, ಆ ಫಾರ್ಮ್ ಹೌಸ್ ಯಾರ್ದು, ಅದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರ್ಗಳು ಯಾರಿದ್ದಾರೆ? ತಹಶೀಲ್ದಾರ್ ಯಾಕೆ ಭೇಟಿ ಕೊಡಬಾರ್ದು ಇಲ್ಲಿಗೆ? ಪೊಲೀಸ್ ಅಂದ್ರೆ ಏನಂದ್ಕೊಂಡಿದ್ದಾರೆ? ಪೊಲೀಸ್ ಅಂದ್ರೆ ಎಲ್ಲರ ಮೇಲೆ ದರ್ಪ ತೋರಿಸೋದಾ? ರಕ್ಷಕರೇ, ಆ ಪೊಲೀಸ್ನ ಫೋಟೋ ಬೇಕು ನನಗೆ, ಯಾರು ಅಂತ ಗೊತ್ತಾಗಬೇಕು. 24 ಗಂಟೆ ಒಳಗಾಗಿ ಆತ ಒಂದರ ರಾಜೀನಾಮೆ ಕೊಟ್ಟು ಓಡೋಗ್ಬೇಕಿಲ್ಲ ಅಂತಂದ್ರೆ ಸಸ್ಪೆಂಡ್ ಮಾಡ್ಬೇಕಾತನ. ಹೆಂಗ್ರಿ ಕನ್ನ ಹಾಕ್ತಾರೆ? ಯಾರಾದರೂ ಬಡವ ಮಾಡಿದ್ರೆ, ಹೆಂಕಣ್ಣ ಶೀನಣ್ಣ ಮಾಡಿದ್ರೆ ಈಗ ಅವನನ್ನ ಏರೋಪ್ಲೇನ್ ಹತ್ತಿಸ್ಬಿಡೋರು. ಆಮೇಲೆ ಈಗ ಬನ್ನಿ ರಾಜಕಾರಣಿಗಳು, ಇಲ್ಲಿಗೆ ಓಡ್ ಬನ್ನಿ. ಇಲ್ಲಿ ನೀರಿಲ್ಲ, 223 ತಾಲೂಕುಗಳಲ್ಲಿ ಬರ ಇದೆ, ರಾಜಕೀಯ ಮಾಡ್ತಾ ಇದ್ದೀರಿ, ಸೆಂಟ್ರಲ್ ಕೊಟ್ಟಿಲ್ಲ, ಸ್ಟೇಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇದು ಇದ್ದ ನೀರನ್ನ ತಮಿಳ್ನಾಡಿಗೆ ಬಿಟ್ಬಿಟ್ವಿ. ಈಗ ಇರೋ ನೀರನ್ನ ಇಂಥ ಕಳ್ಳರು, ಯಾವನೇ ಪೊಲೀಸ್ ಆಗಿರಲಿ ರೀ, ಹೆಡೆಮುರಿ ಕಟ್ಟಬೇಕ್ರಿ ಅವನ್ನ. ಎಂ ಬಿ ಪಾಟೀಲ್ರೇ, ನೀವು ಬೃಹತ್ ನೀರಾವರಿ ಸಚಿವರು, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಆಮೇಲೆ ಚಲುವರಾಯಸ್ವಾಮಿ ಅವರೇ, ನೀವು ಅಲ್ಲಿಯ ಉಸ್ತುವಾರಿ ಸಚಿವರು, ಇದರ ಬಗ್ಗೆ ಗಮನ ಹರಿಸಿ. ನೀವು ಮತ್ತೊಬ್ಬ ಅವನ ಬಿಡೋ ಪ್ರಶ್ನೆನೇ ಇಲ್ಲ. ನೀವು ಎಂತೆಂಥ ಆತ್ಮೀಯರುಗಳು ಏನೇ ಆಗಿರಲಿ, ಯಾರಾತ ಈ ರೀತಿ KRS ಒಡಲಿಗೆ ಕನ್ನ ಹಾಕಿದಂಥವನು ಏನ್ ಬೇಕಿದ್ರು ಮಾಡಬಲ್ಲ. ಆತ ದೇಶದಲ್ಲಿ ಬಾಂಬ್ ಬಿಡಬಲ್ವಾ? ಆತನ ಲಾಭಕ್ಕಾಗಿ. ಏನ್ರಿ ಇದು? ಅದು ಹೆಂಗೆ ಹಾಕಿದ್ದಾರೆ ನೋಡಿ, ಆ ಪೈಪ್ ನೋಡಿ, ಅದೇನು ನೋಡಿ, ಅದು ಹಾಕಬೇಕು ಅಂತಂದ್ರೆ ಎಷ್ಟು ದಾಷ್ಟ್ಯ ಇರಬೇಕು. ಅದನ್ನು ಈಸಿನ ಅದನ್ನು ಹಾಕೋದು ಮೇಡಮ್, ಅದು ಈಸಿನ ಹಾಕೋದು, ಅದು ಒಂದು 10-20 ಜನ ಇಲ್ಲದೆ ಹಾಕೋಕ್ಕಾಗತ್ತೆ ಅದನ್ನು? ಇದನ್ನೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯಾವ್ಯಾವುದಕ್ಕೆಲ್ಲ ಫೈಟ್ ಮಾಡಿಕೊಂಡು, ನಾನು ಅಲ್ಲಿ ಇರುವಂಥ ಸಂಘಟನೆಗಳು ಯಾವುದಾದ್ರೆ ದಯವಿಟ್ಟು ಬನ್ರಪ್ಪ. ನೀವು ಇಲ್ಲಿ BJP, ಕಾಂಗ್ರೆಸ್, JDSನ ದಯವಿಟ್ಟು ನೋಡಬೇಡಿ. ಇದು ನಮ್ಮ ಸಮಾಜದ, ನಮ್ಮ ರಾಜ್ಯದ, ನಮ್ಮ ನೀರಿನ ಪ್ರಶ್ನೆ. ಯಾವನು ಎಷ್ಟೇ ಪ್ರಭಾವಶಾಲಿ ಆಗಿದ್ದರೂ ಕೂಡ ಆತ ಶಿಕ್ಷೆಗೆ ಅರ್ಹ ಆಗ್ತಾನೆ. ಕೇವಲ ಇಲ್ಲಿ ಲೋಕಲಲ್ಲಿ ಯಾರೋ ಸಿಗ್ನಲ್ ಜಂಪ್ ಮಾಡಿದ್ರು, ಹೆಲ್ಮೆಟ್ ಹಾಕಿಲ್ಲ, ಇದಕ್ಕೆ ಅಲ್ಲ ಕೇಸ್ ಹಾಕೋದು, ಇದಕ್ಕೆ ಹಾಕಿ ಕೇಸು. ಯಾರು ಬೇಕಾದರೂ ಒಂದು ವೇಳೆ ಹಾಗೆ ಅಲ್ಲಿ ಬ್ಯಾಕ್ ವಾಟರ್ ಅದು, ಅದಕ್ಕೆ ಯಾರು ಬೇಕಾದರೂ ಈ ಥರ ನೀರು ತೆಗಿಬೋದು ಅಂತ ಆದರೆ, ಆ ಜಿಲ್ಲೆನಲ್ಲಿ ಇರ್ತಕ್ಕಂಥ ಬೇಕಾದಷ್ಟು ಬರದ ಸಮಸ್ಯೆ ಈಗಾಗಲೇ ಕಾಡ್ತಾ ಇದೆ. ಜಿಲ್ಲಾಡಳಿತ ಬಂದು ಅದ್ರ ಚಾರ್ಜನ್ನ ತಗೊಂಡು ಅದಕ್ಕೆ ಇಂತಿಷ್ಟು ಅಂತ ಚಾರ್ಜ್ ಫಿಕ್ಸ್ ಮಾಡಿ ಎಲ್ಲ ಕಡೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದಲ್ಲ. ಅದನ್ನು ಅದು ಅವೈಲೇಬಲ್ ಇದೆ ಅಂತ ಆದರೆ, ನಿಮ್ಮದೇ ನೀರಾವರಿ ಯೋಜನೆಗಳ ಪ್ರಕಾರ ಇಲ್ಲ ಅದು ಯೂಸ್ಗೆ ಅವೈಲೇಬಲ್, ಈಗ ನಾಳೆ ಹೇಳ್ತಾರೆ ಇಂಥದ್ದೊಂದು ಸಮಸ್ಯೆ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ಅದೆಲ್ಲ ಅವೈಲೇಬಲ್ ಇದೆ ಅಂತ ಆದರೆ ವೈ ನಾಟ್ ಇಟ್ ಫಾರ್ ಎವ್ರಿಬಡಿ? ಎಲ್ರಿಗೂ ಯಾಕಿಲ್ಲ? ಬಡವರಿಗೆ ಯಾಕಿಲ್ಲ? ಯಾರೊಬ್ರು ಪೊಲೀಸರು, ಯಾರೊಬ್ರು ಫಾರ್ಮ್ ಹೌಸ್ ಕುಡಿಯಕ್ಕೆ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಜನ. ಫಾರ್ಮ್ ಹೌಸ್ಗೆ ಇವ್ರಿಗೆ ತಂಪಾಗಿಡಕ್ಕೆ ನೀರು ತಗೋತಾರೆ. ಓಕೆ, ಇದನ್ನ ನಿರಂತರವಾಗಿ 10 ಗಂಟೆಯ ನಂತರ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ.